ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ತ್ಯಾಗರಾಜ್. ಎಲ್ಲರಿಗೂ ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಸ್ನೇಹಿತರೆ ಏನಂದ್ರೆ ಈಗ ಸೈನ್ಸ್ಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ದಾಗ ವಿಡಿಯೋನ ಆಲ್ರೆಡಿ ಶೇರ್ ಮಾಡಿದೀವಿ. ಸೊ ಇನ್ನ ಆ ವಿಡಿಯೋಗಳನ್ನ ಯಾರ್ಯಾರು ನೋಡಿಲ್ಲಲ್ಲ, ಸೊ ಆ ವಿಡಿಯೋಗಳನ್ನ ನೋಡ್ಕೊಂಡ್ ಬನ್ನಿ. ಸೊ ಅದೇ ರೀತಿ ಏನಂದ್ರೆ ಸ್ನೇಹಿತರೆ, ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಈಗ ಆರ್ಮಿಗೆ ಸಂಬಂಧಪಟ್ಟಂತ ನೆಕ್ಸ್ಟ್ ಮಂತ್ ಅಲ್ಲಿ ಏನಂದ್ರೆ ಆರ್ಮಿ ಎಕ್ಸಾಮ್ ಇದೆ. ಸೊ ಅದಕ್ಕೆ ರಿಲೇಟೆಡ್ ಇರುವಂತ ಕ್ವಶನ್ ಪೇಪರ್ ಗಳನ್ನ ತೆಗೆದುಕೊಂಡು ನಿಮ್ಗೆ ಏನಂದ್ರೆ ಪ್ರತಿಯೊಂದೊಂದು ಸಬ್ಜೆಕ್ಟ್ ವೈಸ್ ಕ್ವಶನ್ ಗಳನ್ನ ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಏನಂದ್ರೆ ಸ್ನೇಹಿತರೆ ಇವತ್ತಿನ ಕ್ಲಾಸ್ ದಾಗ ಏನ್ ಮಾಡೋಣ ಅಂದ್ರೆ ಮೆಂಟಲ್ ಎಬಿಲಿಟಿ ರೀಸನಿಂಗ್ ಮತ್ತೆ ಆಪ್ಟಿಟ್ಯೂಡ್ ಅಂತ ಟೂ ಪಾರ್ಟ್ಸ್ ಬರುತ್ತೆ. ಸೊ ಅದರಲ್ಲಿ ಮುಖ್ಯವಾಗಿ ಏನಂದ್ರೆ ರೀಸನಿಂಗ್ ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಇವತ್ತಿನ ಕ್ಲಾಸ್ ದಾಗ ಡಿಸ್ಕಷನ್ ಮಾಡೋಣ. ಸೊ ಅದರಲ್ಲಿ ಮುಖ್ಯವಾಗಿ ರೀಸನಿಂಗ್ ಅಲ್ಲಿ ಬಹಳ ಈಸಿ ಅಂದ್ರೆ ಈಸಿ ಡಿಫಿಕಲ್ಟ್ ಈಸಿ ಕ್ವಶನ್ಸ್ ಬರುತ್ತೆ. ಸೊ ಏನ್ ಮಾಡೋಣ ಇವತ್ತಿನ ಫಸ್ಟ್ ಕ್ವಶನ್ ಯಾವ್ದಂತ ನೋಡಿ. ಫಸ್ಟ್ ಕ್ವಶನ್ ಯಾವ್ದಂದ್ರೆ ಫೈಂಡ್ ದಿ ಎಚ್ ಸಿ ಎಫ್ ಆಫ್ 54 and 72 ಅಂತ ಇದೆ. ಓಕೆ, ಏನಂದ್ರೆ ನಮ್ಗೆ ಎಲ್ ಸಿ ಎಂ ಮತ್ತೆ ಎಚ್ ಎಫ್ ನಾಗ ಒಂದು ಕ್ವಶನ್ಸ್ ಪಕ್ಕ ಕೇಳ್ತಾರ ಎಕ್ಸಾಮ್ ಅಲ್ಲಿ. ಸೊ ಅದಕ್ಕಾಗಿ ನಮ್ಗೆ ಏನ್ ಇರ್ಬೇಕಂದ್ರೆ ಎಚ್ ಎಫ್ ಮತ್ತೆ ಎಲ್ ಸಿ ಎಂ ನಾಗ ಸ್ವಲ್ಪ ಅವೇರ್ನೆಸ್ ಇರಬೇಕು. ಸೊ ಬಹಳ ಸಿಂಪಲ್ ಅಂದ್ರೆ ಸಿಂಪಲ್ ಇರುತ್ತೆ. ಫಸ್ಟ್ ನೋಡ್ರಿ, ಇಲ್ಲಿ ಎಚ್ ಎಫ್ ಕೇರ್ ಅಂದ್ರೆ ಯಾವ ತರ ಬಿಡಿಸ್ಬೇಕಂತಾರೆ. ಈಗ 36, 54, 72 ನನಗೆ ಏನ್ ಬೇಕಾಗಿದೆ, ಎಚ್ ಸಿ ಎಫ್ ಬೇಕಾಗಿದೆ ಅಂತ ಅನ್ಕೊ. ನಮ್ಗೆ ಏನು ಗೊತ್ತಿರ್ಬೇಕಂದ್ರೆ ಮೊದಲ ಅವಿಭಾಜ್ಯ ಸಂಖ್ಯೆಗಳೇ ಯಾವ್ಯಾವ ಅಂತ ಗೊತ್ತಿರ್ಬೇಕು. ಓಕೆ, ಅವಿಭಾಜ್ಯ ಸಂಖ್ಯೆಗಳಿಂದ ಅಂದ್ರೆ ಏನಂದ್ರೆ ಅದು ಏನಂದ್ರೆ ಆ ಮಗ್ಗಿ ಇದ್ದಿದ್ದು ಅದ ಅಂಕಿ ಇದ್ದಿದ್ದು ತನ್ನ ಮಗ್ಯಾಗ ಮತ್ತೆ ಒಂದ್ರ ಮಗ್ಯಾಗ ಭಾಗ ಹೋಗ್ತಿರ್ಬೇಕು. ಸೊ ಆ ಅಂಕಿಗಳನ್ನ ಏನಂತ ಕರಿತೀವಿ ಅಂದ್ರೆ ನಾವು ಅವಿಭಾಜ್ಯ ಸಂಖ್ಯೆಗಳಂತ ಕರಿತೀವಿ. ಓಕೆ, ಈಗ ಮೊದಲ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವ್ದಂದ್ರಿ? ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವ್ದಂದ್ರೆ 2. ಅವಿಭಾಜ್ಯ ಸಂಖ್ಯೆ ಇದು ಸ್ಟಾರ್ಟ್ ಫ್ರಮ್ ಅಂದ್ರೆ 2ರಿಂದ ಸ್ಟಾರ್ಟ್ ಆಗುತ್ತೆ. ಅವಿಭಾಜ್ಯ ಸಂಖ್ಯೆ 2ರಿಂದ ಸ್ಟಾರ್ಟ್ ಆಗುತ್ತೆ. ಅವಿಭಾಜ್ಯ ಸಂಖ್ಯೆ. ಓಕೆ, ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವ್ದಂದ್ರೆ 2. ಓಕೆ, ಹಾಗಿದ್ರೆ ನೋಡ್ರಿ, ಈಗ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಇದ ಎಲ್ಲಾ 3 ಅಂಕಿಗಳಿಂದ ಅಂದ್ರೆ 2ನ್ ಬಗ್ಗೆ. ಸೊ ಹೆಂಗ ಗೊತ್ತಾಗುತ್ತೆ ಅಂದ್ರೆ 3 ಅಂಕಿಗಳ ಸಮ ಸಂಖ್ಯೆ ಇದಾವೆ. ಸೊ ಫಸ್ಟ್ ನೋಡ್ರಿ 2ರಿಂದ ಭಾಗ ಮಾಡ್ರಿ. 2 1 2, 2 8 16. ಓಕೆ, ನೆಕ್ಸ್ಟ್ 2 7 4, 2 7 14. ನೆಕ್ಸ್ಟ್ 2 3 6, 2 6 12. ಓಕೆ, ಹಾಗಿದ್ರೆ ನೋಡ್ರಿ 2 18 36, 2 27 54, 2 36 72. ಓಕೆ, ನೆಕ್ಸ್ಟ್ ನೋಡ್ರಿ, ಇಲ್ಲಿ ಮತ್ತೆ 2ರಿಂದ ಭಾಗ ಹೋಗಲ್ಲ 3 ಅಂಕಿಗಳು. ಯಾಕಂದ್ರೆ 27 ಅನ್ನೋದು ಏನಿದೆ ಅಂದ್ರೆ ಬೆಸ ಸಂಖ್ಯೆ ಇದೆ. ಸೊ ಅದಕ್ಕಾಗಿ ಏನಂದ್ರೆ ಇದು 2ರಿಂದ ಭಾಗ ಹೋಗಲ್ಲ. ಹಾಗಿದ್ರೆ 2 ಆದ್ನಂತರ ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಯಾವ್ದಂದ್ರಿ? 3. ಓಕೆ, ಹಾಗಿದ್ರೆ ಇವ್ ನೋಡ್ರಿ 3ರಿಂದ ಭಾಗ ಹೋಗ್ತಾವ್ರಿ 3 ಅಂಕಿಗಳು. 3 6 18 ರೀ, 3 9 27, 3 1 3, 3 2 6. ಹಾಗಿದ್ರೆ ನೋಡ್ರಿ 3 6 18, 3 9 27, 3 12 36. ಓಕೆ, ನೆಕ್ಸ್ಟ್ ಮತ್ ನೋಡ್ರಿ, ನೆಕ್ಸ್ಟ್ ಮತ್ 3ರಿಂದ ಭಾಗ ಹೋಗ್ಬೇಕು. 3 2 6, 3 3 9, 3 4 12. ಓಕೆ, ಈಗ ಏನಂದ್ರಿ ಎಚ್ ಎಫ್ ಅನ್ನ ನಾ ಕಂಡು ಹಿಡಿಬೇಕಾದ್ರೆ ಏನಂದ್ರೆ 3 ಆ ಮಗ್ಗಿಯಿಂದ ಭಾಗ ಹೋಗ್ತಿರ್ಬೇಕು. 2 3 4 ಇವೇನಾಗುತ್ತಾವ ಅಂದ್ರೆ ಒಂದ ಮಗ್ಯಾಗಿಲ್ಲ. ಸೊ ಒಂದರ ಮಗ್ಯಾಗ ಬಿಟ್ರೆ ಯಾವ ಮಗ್ಯಾಗನೂ ಇಲ್ಲ. ಸೊ ಅದಕ್ಕಾಗಿ ಈಗ ಏನ್ ಮಾಡ್ಬೇಕಂದ್ರೆ ಎಚ್ ಸಿ ಎಫ್ ಅನ್ನ ನಾ ಕಂಡು ಹಿಡಿಬೇಕಾದ್ರೆ ಈಗ ಏನ್ ಮಾಡ್ಬೇಕಂದ್ರೆ ಬಂದಂತ ಅಂಕಿಗಳನ್ನ ಇಂಟು ಮಾಡುದು. 3 ಇಂಟು 2 ಇಂಟು 3 ಅಂತ ಮಾಡೋದು. 2 ಇಂಟು 3 ಇಂಟು 3. ಹಾಗಿದ್ರೆ ಆನ್ಸರ್ ಎಷ್ಟಾಗುತ್ತೆ? 3 2 6, 6 3 18. Right answer is 18 is the right answer. Option A is the right answer. Okay, for example, ಈಗ ಎಲ್ ಸಿ ಎಂ ಅನ್ನ ಕಂಡುಹಿಡಿಯಿರ್ತಾರೆ. ನನಗೆ ಎಷ್ಟಾದ್ರು ಬೇಕಾಗಿದ್ರೆ ಎಲ್ ಸಿ ಎಂ 36, 54, 72 ಎಲ್ ಸಿ ಎಂ ಬೇಕಾಗಿತ್ತು. ಸೊ ಇಲ್ಲಿ ಏನ್ ಮಾಡ್ಬೇಕಂದ್ರಿ ಲಾಸ್ಟ್ಗೆ ಎಂಡ್ಗ 1 ಬರುತ್ತಾನ ಇದನ್ನ ಬಾಗ್ಸ್ಕೊತ ಹೋಗ್ಬೇಕು. ಸೊ ಫಸ್ಟ್ ನೋಡ್ರಿ 2ರಿಂದ 2 18, 2 27, 2 36. ಸೇಮ್ ಇಲ್ಲಿ ಅಂದವ್ರಲೆ ಅದ ಅಂಕಿಗಳದಾವ. ನೆಕ್ಸ್ಟ್ ಮತ್ತ 3 ಹೋಗುತ್ತೆ. 3 6, 3 9, 3 12. ಕರೆಕ್ಟ್ ರೀ. ನೆಕ್ಸ್ಟ್ ಮತ್ 3 3 2, 3 3, 3 4. ನೆಕ್ಸ್ಟ್ ಮತ್ತೆ ಯಾವ ಅಂಕಿಲೆ ಹೋಗುತ್ತೆ? 2 ಹೋಗುತ್ತೆ. 2 1 ಹೋಗುತ್ತೆ. 3 ಹೆಂಗಿದ್ದಂಗ್ ಬರ್ರಿ. ಸೊ ಯಾಕಂದ್ರೆ 2ನ್ ಮಗ್ಯಾಗ 3 ಇಲ್ಲ. ಸೊ ನೆಕ್ಸ್ಟ್ 4 2ನ್ ಮಗ ಇದೆ. 2 2 4. ನೆಕ್ಸ್ಟ್ ಮತ್ತೆ 2 ತಗೋದು. 1 3 ಹೆಂಗಿದ್ದಂಗ್ ಬರ್ರಿ. 2 1 2. ನೆಕ್ಸ್ಟ್ 3 3 1 3, 3 1. ಈಗ ಏನ್ ಮಾಡ್ಬೇಕಂದ್ರೆ ನಮ್ಗೆ ಎಲ್ ಸಿ ಎಂ ಬೇಕಾದ್ರಿ. ಎಲ್ ಸಿ ಎಂ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಇವೆಲ್ಲವನ್ನ ಇಂಟು ಮಾಡ್ಬೇಕು. ಎಲ್ಲ ಏನ್ ಮಾಡ್ಬೇಕ್ರಿ? ಇಂಟು ಮಾಡ್ಬೇಕು. 2 ಇಂಟು 3 ಇಂಟು 3 ಇಂಟು 2 ಇಂಟು
2 ಇಂಟು 3 ಅಂತ ನೋಡ್ರಿ ಇಲ್ಲಿ ಎರಡ್ರದ್ದು ಎಷ್ಟು ಅದಾವ್ರಿ ಟೋಟಲ್ ಆಗಿ 3 ಅದಾವ 2 ಕ್ಯೂಬ್ ಅಂತ ಬರಿಬಹುದು ನೆಕ್ಸ್ಟ್ 3 ಎಷ್ಟು ಅದಾವ್ರಿ ಅವು ಕೂಡ 3 ಸೊ ಹಾಗಿದ್ರೆ ಇದ್ರ 2 ಕ್ಯೂಬ್ ಎಷ್ಟ್ರಿ 8 ಇಂಟು ಒಳ್ಳೆ 9 9 ಮೂರ್ಲೆ 27 ಹಾಗಿದ್ರೆ ಈಗ ನಮ್ಗೆ ಎಷ್ಟು ಬೇಕ್ರಿ 27 ಇಂಟು 8 ಅಂತ ಬೇಕಾಗಿ 8 ಒಳ್ಳೆ 56 8 16 ಪ್ಲಸ್ 5 21 ಹಾಗಿದ್ರೆ ಇದ್ರ ಕರೆಕ್ಟ್ ಆನ್ಸರ್ ಎಷ್ಟ್ರಿ 216 ರೈಟ್ ಆನ್ಸರ್ ಕರೆಕ್ಟ್ ಎಲ್ಸಿಎಂ ಎಷ್ಟು ಬತ್ರಿ 216 ಎಫ್ ಬೇಕಾದ್ರೆ ಎಷ್ಟು ಬತ್ರು 18 ಓಕೆ ಹಾಗಿದ್ರೆ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡೋಣ ಅಂತ ಇಫ್ ಎ ಬಿ ಸಿ ಈಕ್ವಲ್ ಟು 3:4:8 ಇದೆ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 2565 ಇದೆ ಫೈಂಡ್ ದ ವ್ಯಾಲ್ಯೂ ಆಫ್ ಎ ಅಂತ ಇಲ್ಲಿ ನೋಡ್ರಿ ಈಗ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು ಎಷ್ಟು ಕೊಟ್ಟಾರ ಅಂದ್ರೆ 2565 ಅಂತ ಕೊಟ್ಟಾರ ಎಷ್ಟ್ರಿ 2565 ಹಾಗಿದ್ರೆ ಎ ವ್ಯಾಲ್ಯೂ ಎಷ್ಟು ಐತ್ರಿ 3 ಪ್ಲಸ್ 4 ಪ್ಲಸ್ 8 ಅಂತ ಈಗ 8 4 12 12 ಪ್ಲಸ್ 3 15 ಈ 15 ಭಾಗ ಏನಿದೆ ಅಲ್ರಿ ಅದ ಎಷ್ಟಿದೆ ಅಂದ್ರ 2565 2565 ಸೊ ಹಾಗಿದ್ರ ನಮ್ಗೆ ಏನ್ ಕಂಡಿದೆ ಅಂದ್ರೆ ಎ ವ್ಯಾಲ್ಯೂ ಕಂಡಿದ ಹಾಗಿದ್ರೆ ಎ ಈಕ್ವಲ್ ಟು 3 ಭಾಗ ಅಂದ್ರೆ ಎಷ್ಟು ಅಂತ ಕೇಳಿ ಈಗ ಏನ್ ಮಾಡ್ಬೇಕಂದ್ರ 2565 ಅನ್ನ ಏನ್ ಮಾಡ್ಬೇಕಂದ್ರ 15ರಿಂದ ಭಾಗ ಮಾಡ್ಬೇಕು 15 ಒಂದ್ಲೆ 15 ನೆಕ್ಸ್ಟ್ ಮ್ಯಾಗ ಎಷ್ಟು ಉಳಿತು ಅಂದ್ರೆ 10 ಉಳಿತ್ರಿ ಅಂದ್ರೆ 106 ಆಯ್ತು 15 ಒಳ್ಳೆ 105 ಆಗುತ್ತೆ ಮ್ಯಾಗ 1 ಉಳಿತು 15 ಒಂದ್ಲೆ 15 ಹಾಗಿದ್ರೆ ಇದರ ಆನ್ಸರ್ ಎಷ್ಟು ಬಂದ್ರಿ 171 ಭಾಗ 15 ಎಷ್ಟು ಭಾಗಗಳು ಅಂದ್ರೆ 171 ಅನ್ನ ಇಂಟು ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 2565 ಸೊ ನಮಗೆ ಏನ್ ಬೇಕಾಯ್ತು ಅಂದ್ರೆ ಈಗ ಭಾಗ ಎ ವ್ಯಾಲ್ಯೂ ಬೇಕಾಯ್ತು ಹಾಗಿದ್ರೆ ಏದ್ ಎಷ್ಟು ಭಾಗ ಇದೆ ಅಂತ ಬೇಕಾಯ್ತು ನನ್ನ ಏನ್ ಮಾಡ್ಬೇಕಂದ್ರೆ 171 ಇಂದ ಇಂಟು ಮಾಡ್ಬೇಕು 3 ಒಂದ್ಲೆ 3 3 7 21 2 ಕೈಲ ಬರುತ್ತೆ ಸೊ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಮತ್ತೆ 3 ಒಂದ್ಲೆ 3 ಪ್ಲಸ್ 2 ಅಂದ್ರೆ ಹೋಗಿದ್ದು ಹಾಗಿದ್ರೆ ಎ ಭಾಗ ಎಷ್ಟು ಬಂತು 513 ಬಂತು ನೆಕ್ಸ್ಟ್ ಬಿ ಭಾಗ ಬೇಕಾಯ್ತು ಅಂತ ಅನ್ಕೋ ಬಿ ಇದು ಎಷ್ಟು ಭಾಗ ಅದಾವ ಅಂತ 4 ಒಂದ್ಲೆ 4 4 7 28 2 ಕೈಲ ಕೊಡ್ಬೇಕ್ರಿ 4 ಒಂದ್ಲೆ 4 ಪ್ಲಸ್ 2 6 684 ನೆಕ್ಸ್ಟ್ ಥರ್ಡ್ ಒನ್ 8 ಇದೆ ಸಿ ಈಕ್ವಲ್ ಟು ಅನುಪಾತ ಎಷ್ಟಿದೆ 8 ಇದೆ ಸೊ 8ರದ್ದು ಎಷ್ಟು ಭಾಗ ಇದೆ ಅಂತ ನೋಡ್ಬೇಕಾದ್ರೆ 171 ನೆಕ್ಸ್ಟ್ 8 ಒಂದ್ಲೆ 8 8 7 56 5 ಕೈಲೇ ಇರುತ್ತೆ 8 ಒಂದ್ಲೆ 8 ಪ್ಲಸ್ 5 ಅಂದ್ರೆ 13 1368 ಸೊ ಫೈನಲಿ ಏನಾಗ್ಬೇಕಂದ್ರೆ ಈ ಮೂರನ್ನ ಕೂಡಿಸಿದ್ರೆ ಏನ್ ಬರ್ಬೇಕ್ರಿ ಆನ್ಸರ್ ನಮ್ದ ಮತ್ತ 2565 ಬರುತ್ತೆ ನಾವ್ ಮಾಡಿದಾಗ ನಮ್ ಆನ್ಸರ್ ಏನಿರುತ್ತೆ ಅಂದ್ರೆ ರೈಟ್ ಇರುತ್ತೆ ಸೊ ನಮ್ದ ಏನ್ ಕೇಳ್ಯಾರಿ ಫೈಂಡ್ ದ ವ್ಯಾಲ್ಯೂ ಆಫ್ ಎ ಅಂದಾರ ಏದ್ ಎಷ್ಟು ಬಂತಂದ್ರ 513 513 ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಫೈಂಡ್ ದಿ ಎವರೇಜ್ ಆಫ್ ದಿ ಸ್ಕ್ವೇರ್ ಆಫ್ ಫಸ್ಟ್ 5 ಟರ್ಮ್ಸ್ ಅಂತ ಓಕೆ ಆಗಿದ್ರೆ ನಮ್ಗೆ ಗೊತ್ತಬೇಕು ಸ್ಕ್ವೇರ್ ಗಳ ಬೇಕು 1 ಸ್ಕ್ವೇರ್ ಎಷ್ಟ್ರಿ 1 2 ಸ್ಕ್ವೇರ್ ಎಷ್ಟು 4 3 ಸ್ಕ್ವೇರ್ ಎಷ್ಟು 9 4 ಸ್ಕ್ವೇರ್ ಎಷ್ಟು 16 5 ಸ್ಕ್ವೇರ್ 25 6 ಸ್ಕ್ವೇರ್ 36 7 ಸ್ಕ್ವೇರ್ 49 8 ಸ್ಕ್ವೇರ್ 64 9 ಸ್ಕ್ವೇರ್ 81 10 ಸ್ಕ್ವೇರ್ 100 ಓಕೆ 11 ಸ್ಕ್ವೇರ್ ಅನ್ನ ಏನ್ ಮಾಡ್ತೀರಿ 11 ಸ್ಕ್ವೇರ್ 121 ಓಕೆ ಈಗ 12 ಸ್ಕ್ವೇರ್ ಎಷ್ಟ್ರಿ 144 144 ಓಕೆ ಇನ್ ಸ್ಕ್ವೇರ್ ಕಂಡು ಹಿಡ್ಬೇಕಾದ್ರೆ ಒಂದು ಟ್ರಿಕ್ ಇದೆ ನೋಡ್ರಿ ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ನನಗೆ 12 ಸ್ಕ್ವೇರ್ ಬೇಕಾಗಿದೆ ಅಂತ ಅನ್ಕೊಂಡು ನಮ್ಗೆ ಗೊತ್ತಿಲ್ಲ ಹಾಗಿದ್ರೆ 2 ಸ್ಕ್ವೇರ್ ಎಷ್ಟ್ರಿ ಸ್ಟಾರ್ಟಿಂಗ್ 4 ಅಂತ ಬರುತ್ತೆ ರೈಟ್ ಸೈಡ್ ಇಂದ ಬರ್ಕೋಬೇಕು ರೈಟ್ ಸೈಡ್ ಅಂಕಿನ ಫಸ್ಟ್ ತಗೋಬೇಕು 2 ಸ್ಕ್ವೇರ್ ಎಷ್ಟು 4 ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಕೊಟ್ಟಂತ ಅಂಕಿಗಳನ್ನ ಇಂಟು ಮಾಡ್ಬೇಕು 1 ಇಂಟು 2 2 ಸ್ಕ್ವೇರ್ ಎಷ್ಟ್ರಿ 2 ಇಂಟು 2 ಅಗೇನ್ ಈ 2 ಅನ್ನ ಇಂಟು ಮಾಡ್ಬೇಕು 4 ನೆಕ್ಸ್ಟ್ 1 ಸ್ಕ್ವೇರ್ ಎಷ್ಟು 144 ಇಸ್ ರೈಟ್ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ 18 ಸ್ಕ್ವೇರ್ ಬೇಕಾಯ್ತು ಅಂತ ಅನ್ಕೊಳ್ಳಿ 8 ಸ್ಕ್ವೇರ್ ಎಷ್ಟ್ರಿ 64 ನೆಕ್ಸ್ಟ್ 1 ಇಂಟು 8 8 ರೈಟ್ಲೆ 16 16 ಪ್ಲಸ್ 6 ಎಷ್ಟು ಅಂದ್ರೆ 20 ನೆಕ್ಸ್ಟ್ 1 ಸ್ಕ್ವೇರ್ ಎಷ್ಟು 1 ಪ್ಲಸ್ 2 ಅಂದ್ರೆ 3 ಆನ್ಸರ್ ಎಷ್ಟು ಅಂದ್ರೆ 324 ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಈಗ 18 ಸ್ಕ್ವೇರ್ ಗೊತ್ತಾಯ್ತು ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಮತ್ತೆ ಈಗ ಫಾರ್ ಎಕ್ಸಾಂಪಲ್ ನನಗೆ 24 ಸ್ಕ್ವೇರ್ ಬೇಕಾಯ್ತು ಅಂತ ಅನ್ಕೊಳ್ಳಿ 24 ಸ್ಕ್ವೇರ್ ಹಾಗಿದ್ರೆ 4 ಸ್ಕ್ವೇರ್ ಎಷ್ಟು 16 2 ಸ್ಕ್ವೇರ್ 2 ಇಂಟು 4 8
8 2 16 ಪ್ಲಸ್ 1 4 8 8 16 ಪ್ಲಸ್ ಕೈಲ 1 17. ನೆಕ್ಸ್ಟ್ 2 ಸ್ಕ್ವೇರ್ 4 ಪ್ಲಸ್ 1 576 is 24 ದ ಸ್ಕ್ವೇರ್. ಓಕೆ ನಮಗೆ ಏನ್ ಕಂಡಿಡಿ ಅಂದಾರ ಈಗ ರೀ. ಓಕೆ ನೆಕ್ಸ್ಟ್ ಹಿಂಗ್ ಏನಂದ್ರಿ 12ರಿಂದ ಹಿಡಿದು 99 ತನ ನೀವು ಸೇಮ್ ಟ್ರಿಕ್ ಅನ್ನ ಅಪ್ಲೈ ಮಾಡಿ. ಈ ತರ ಅಪ್ಲೈ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ಆನ್ಸರ್ ಸಿಗುತ್ತೆ. ಓಕೆ ನೆಕ್ಸ್ಟ್ ಈಗ ನಮ್ ಕ್ವಶನ್ ಏನ್ ಕೇಳ್ಯಾರ ಅಂತ ನೋಡೋಣ ಅಂತ. ಫೈಂಡ್ ದ ಎವರೇಜ್ ಆಫ್ ದ ಸ್ಕ್ವೇರ್ ಆಫ್ ಫಸ್ಟ್ 5 ನಂಬರ್ಸ್ ಅಂತ ಅಂದ. ಹಾಗಿದ್ರ ಫಸ್ಟ್ ಸ್ಕ್ವೇರ್ 1 ಸ್ಕ್ವೇರ್ 1 ಪ್ಲಸ್ 2 ಸ್ಕ್ವೇರ್ 4 3 ಸ್ಕ್ವೇರ್ 9 4 ಸ್ಕ್ವೇರ್ 16 5 ಸ್ಕ್ವೇರ್ 25. ಹಾಗಿದ್ರೆ ಎವರೇಜ್ ಅಂದ್ರೆ ಎಷ್ಟು ಅಂಕಿಗಳು ಇರ್ತಾವಲ್ಲ ಡಿವೈಡೆಡ್ ಬೈ ಎಷ್ಟು ಮಾಡಬೇಕು. ಎಷ್ಟು ಅಂಕಿ ಇದಾವೆ ಟೋಟಲ್ 1 2 3 4 5. ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಎಷ್ಟಾವ್ರಿ 5 ಅದಾವ ಡಿವೈಡೆಡ್ ಬೈ 5 ಮಾಡಬೇಕು. ಓಕೆ ಹಾಗಿದ್ರೆ 4 1 5 ಪ್ಲಸ್ 25 ಪ್ಲಸ್ 5 ಮಾಡ್ರಿ 25 5 30 30 ಈ 16ದಾಗ 10 ತಗೊಂಡ್ರೆ 30 45 40 ಪ್ಲಸ್ 45 46 ಆಯ್ತು. 46 ಪ್ಲಸ್ 9 ಮಾಡಿದ್ರೆ 50 55 ಎಷ್ಟ್ರಿ 50. 55ಕ್ಕೆ ಎಷ್ಟು ಮಾಡ್ಬೇಕಂದ್ರೆ ಡಿವೈಡೆಡ್ ಬೈ 5 ಮಾಡಿ 5 ಒಂದ್ಲೆ 5 ಒಂದ್ಲೆ. ಹಾಗಿದ್ರೆ ನಂಬರ್ ಆಫ್ ಎವರೇಜ್ ಆಫ್ ದಿ ಫಸ್ಟ್ 5 ಸ್ಕ್ವೇರ್ ನಂಬರ್ಸ್ ಎಷ್ಟಂದ್ರೆ 11 ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ ನೆಕ್ಸ್ಟ್ ಕ್ವಶನ್ ನಂಬರ್ 4. ಓಕೆ ನೋಡಿಲಿ 20% ಆಫ್ 1500 ಅಂದ್ರೆ ಎಷ್ಟು ಅಂತ ಕೇಳಿದಾರೆ. ಓಕೆನಾ ಫಸ್ಟ್ ಆಪ್ಷನ್ ಏನ್ ಕೊಟ್ಟಾರ್ರಿ 300 ಅಂತ ಕೊಟ್ಟಾರು. ಸೆಕೆಂಡ್ ಆಪ್ಷನ್ 500 ಅಂತ ಕೊಟ್ಟಾರು. ಥರ್ಡ್ ಆಪ್ಷನ್ 250 ಅಂತ ಕೊಟ್ಟಾರು. ಡಿ ಆಪ್ಷನ್ 4 ಎಷ್ಟು ಕೊಟ್ಟಾರ 120 ಅಂತ ಕೊಟ್ಟ. ಓಕೆ ನಮಗೀಗ ಮೊದಲ ಪರ್ಸೆಂಟೇಜ್ ಅಂದ್ರೆ ಎಷ್ಟು ಅಂದ್ರೆ ಇಷ್ಟು ಇಸ್ ಈಕ್ವಲ್ ಟು 100 ಅಂತ ನಮ್ಗೆ ಗೊತ್ತಿರ. ಪರ್ಸೆಂಟೇಜ್ ಅಂದ್ರೆ ಎಷ್ಟ್ರಿ 100 ಅಂತ ಹೇಳಿ ನಮಗ್ ಗೊತ್ತಿರ್ಬೇಕು. ಮತ್ತೆ ಇನ್ನೊಂದೇನಂದ್ರೆ ನಮ್ಗೆ 1500ಕ್ಕೆ ಎಷ್ಟು ಕಂಡು ಅಂದರು 20 ಅಂತ ಕಂಡು ಅಂತಾರೆ. 20% ಎಷ್ಟು ಅಂತ. ಈಗ ಫಾರ್ ಎಕ್ಸಾಂಪಲ್ ನಾ ಇದ್ದಾವ 100 ಇದೆ, ನನಗ್ 100 ಎಷ್ಟು ಪರ್ಸೆಂಟ್ ಬೇಕಾಗೈತೆ ಅಂದ್ರೆ 10% ಬೇಕಾಯ್ತು ಅಂತ ಅನ್ಕೊಳ್ಳಿ. 100 10% ಬೇಕಾಯ್ತು ಅಂದ್ರೆ 0 ಕಿಂತ ಲೆಫ್ಟ್ ರೈಟ್ ಸೈಡ್ ದಿಂದ ಏನ್ ಮಾಡೋದು ಅಂದ್ರೆ 1 ಪಾಯಿಂಟ್. ಹಾಗಿದ್ರೆ 100 10% ಎಷ್ಟ್ರಿ 10. ಫಾರ್ ಎಕ್ಸಾಂಪಲ್ 100 ಎಷ್ಟು ಬೇಕಾಯ್ತು ಅಂದ್ರೆ ನನಗೀಗ 20% ಬೇಕಾಯ್ತು ಅಂತ ಅನ್ಕೊಳ್ಳಿ. ಎಷ್ಟ್ರಿ 20% ಬೇಕಾಯ್ತು. 10% ಅಂದ್ರೆ ಎಷ್ಟ್ರಿ 10. ಓಕೆ 10 ಏನ್ ಮಾಡೋದು ಅಂದ್ರೆ ಇಂಟು 2 ಮಾಡೋದು. ಎಷ್ಟು ಬರ್ತದೆ 20. ಹಾಗಿದ್ರೆ ಆನ್ಸರ್ ಎಷ್ಟ್ರಿ 20. ಓಕೆ ಫಾರ್ ಎಕ್ಸಾಂಪಲ್ ನನಗ 100ಕ್ಕೆ ಎಷ್ಟು ಬೇಕಾಗಿತ್ತು ಅಂದ್ರೆ ಓನ್ಲಿ 1% ಬೇಕಾಯ್ತು ಅಂತ ಅನ್ಕೊ. 10% ಬೇಕಾದಾಗ ಏನ್ ಮಾಡ್ರಿ ಅಂದ್ರೆ 1 0 ಕೊಡ್ರಿ. 1% ಬೇಕಾಯ್ತು ಅಂದ್ರೆ ಮತ್ತೊಂದು ಪಾಯಿಂಟ್ ಅನ್ನ ಈ ಕಡೆ ಪಾಯಿಂಟ್ ಅನ್ನ ಈ ಕಡೆ ಶಿಫ್ಟ್ ಮಾಡಿ. ಹಾಗಿದ್ರೆ 100 1% ಎಷ್ಟ್ರಿ 1. ಕ್ಲಿಯರ್. ಫಾರ್ ಎಕ್ಸಾಂಪಲ್ ಈಗ 100 ನನಗೆ ಎಷ್ಟು ಬೇಕಾಗೈತಿ ಅಂತ ಅನ್ಕೊಳ್ಳಿ 35% ಬೇಕಾಗೈತಿ. ಎಷ್ಟ್ರಿ 35% ಬೇಕಾಗಿತ್ತು ಅಂತ. ಓಕೆ ಹಾಗಿದ್ರೆ 10% ಎಷ್ಟ್ರಿ 100 10% ಎಷ್ಟ 10. ಓಕೆ ಮ್ಯಾಗ 100 ಅಂದ್ರೆ ಇಂಟು 3 ಮಾಡ್ಬೇಕು 30 ಆಗತ್ತೆ. ಎಷ್ಟಾಯ್ತ್ರಿ ಫಸ್ಟ್ 30 ಆಯ್ತು. ಓಕೆನಾ ನೆಕ್ಸ್ಟ್ ಮತ್ತೆ ಅಗೇನ 5% ಐತಿ. 5% ಅಂದ್ರೆ ಮತ್ತೆ 1% ಎಷ್ಟು ತಕೊಂಡ್ರಿ 100 1% 1. ಹಾಗಿದ್ರೆ 5% ಆಗುತ್ತೆ. 1% 1 ಆದ್ರೆ 5% ಆಯ್ತು 5 ಆಗತ್ತೆ. ಓಕೆ 30 ಪ್ಲಸ್ 5 ಎಷ್ಟಾಯ್ತ್ರಿ ಟೋಟಲ್ ಆಗಿ 35. ಹಾಗಿದ್ರೆ 100 35% ಎಷ್ಟು 35. ಈಗ ಓಕೆ ಫಾರ್ ಎಕ್ಸಾಂಪಲ್ ನನಗೆ ಈಗ ಎಷ್ಟರದ್ದು ಬೇಕಾಯ್ತು ಅಂದ್ರೆ 500 20% ಬೇಕಾಯ್ತು ಅಂತ ಅನ್ಕೊ. 500 ಎಷ್ಟು ಬೇಕಾಯ್ತ್ರಿ 20% ಬೇಕಾಗಿತ್ತು. ಈಗ 500 10% ಅಂದ್ರೆ ಎಷ್ಟ್ರಿ 50. 500 10% ಅಂದ್ರೆ ಎಷ್ಟು 50. ಓಕೆ ಹಾಗಿದ್ರೆ 20% ಅಂದ್ರೆ 50 ಡಬಲ್ ಮಾಡ್ಬೇಕು ನಾನು. 50 ಡಬಲ್ ಮಾಡಿದ್ರೆ ಎಷ್ಟಾಗುತ್ತೆ 100 ಆಗತ್ತೆ. ಕರೆಕ್ಟ್ ರೀ. 500 20% ಎಷ್ಟು ಅಂದ್ರೆ ಆನ್ಸರ್ ಇಸ್ 100. ಓಕೆ ಈಗ 500 ನನಗೆ ಎಷ್ಟು ಬೇಕಾಗಿತ್ತು ಅಂದ್ರೆ ಫಾರ್ ಎಕ್ಸಾಂಪಲ್ 50 ಬೇಕಾಯ್ತು ಅಂತ ಅನ್ಕೊ. ಡೈರೆಕ್ಟ್ 50 ಬೇಕಾಗಿದ್ರೆ ಡಿವೈಡೆಡ್ ಬೈ 2 ಮಾಡಿಬಿಡಿ. ಯಾಕಂದ್ರೆ 100% ಈಕ್ವಲ್ ಇರುತ್ತೆ ಯಾವತ್ತು. ಓಕೆ 50 ಬೇಕಾಗಿದ್ರೆ ಡಿವೈಡೆಡ್ ಬೈ 2 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ 250 ಬರುತ್ತೆ. ಓಕೆ ಕ್ಲಿಯರ್. ಓಕೆ ಹಾಗಿದ್ರೆ ಈಗ ನಮಗ್ ಕ್ವಶನ್ ಏನ್ ಕೊಟ್ಟಾರ ನೋಡ್ರಿ ಇಲ್ಲಿ 20% ಆಫ್ 1500 ಕೊಟ್ಟಾರ. ಹಾಗಿದ್ರೆ ನಮಗೆ ಎಷ್ಟು ಬೇಕಾಯ್ತಿ 1500 ಎಷ್ಟು ಬೇಕಾಯ್ತ್ರಿ 20% ಬೇಕಾಯ್ತು. ಎಷ್ಟು ಬೇಕಾಯ್ತ್ರಿ 20% ಬೇಕಾಯ್ತು. ಓಕೆ ಹಾಗಿದ್ರೆ 10% ಅಂದ್ರೆ ಎಷ್ಟ್ರಿ 0 ಆದ ನಂತರ ಈ ಕಡೆದ ರೈಟ್ ಸೈಡ್ ಇಂದ 1 ಪಾಯಿಂಟ್ ಅನ್ನ ಕೊಡ್ಬೇಕು.
ಕರೆಕ್ಟ್ ರೀ, 1 ಪಾಯಿಂಟ್ ಅನ್ನ ಕೊಟ್ಟು. ಹಾಗಿದ್ರೆ 10% ಅಂದ್ರೆ ಎಷ್ಟಾಯ್ತು? 150 ಆಯ್ತು. ಕರೆಕ್ಟ್. ಹಾಗೇನು ಮತ್ತೊಂದು 10% ಅಂದ್ರೆ ಎಷ್ಟಿರುತ್ತೆ? ಅದು ಕೂಡ 150 ಇರುತ್ತೆ. ಟೋಟಲ್ 10 ಪ್ಲಸ್ 10 20 ಆಗುತ್ತೆ. ಹಾಗಿದ್ರೆ 20 ಇದ 150 ಪ್ಲಸ್ 150 ಎಷ್ಟಾಯ್ತ್ರಿ? 100 300. ಹಾಗಿದ್ರೆ ನಮ್ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಈ ಕಾನ್ಸೆಪ್ಟ್ ತಿಳಿತದ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 5. ಕಂಪ್ಲೀಟ್ ದ ಫಾಲೋವಿಂಗ್ ಸಿರೀಸ್ ಅಂತ ಕೇಳ್ತಾರೆ. ಇಂಥದ್ದು ಕೂಡ ಕ್ವಶನ್ ಪಿಕ್ಸ್ ಕೇಳ್ತಾರ ಆರ್ಮಿದಾಗ ಒಂದು ಕ್ವಶನ್. ಓಕೆ, ನೋಡ್ರಿ, ABCD ಮ್ಯಾಗ ಕೇಳಿದಾನ, ಅಲ್ಫಾಬೆಟ್ರಿಕ್ ಮ್ಯಾಗ. ಎಫ್ ಫಸ್ಟ್ ಅಕ್ಷರ ಎಷ್ಟಿದೆ? ಎಫ್ ಇದೆ, ಜೆ ಇದೆ, ಎನ್ ಇದೆ, ಆರ್ ಇದೆ. ಓಕೆ, ನಾವೀಗ ABCD ಅನ್ನ ಬರ್ಕೋತ ಹೋದ್ರ ನೋಡ್ರಿ, ABCD E F G H I J K L M ಇದು. ಓಕೆ, ಇಷ್ಟು ಸಣ್ಣ ಸಾಕ್ರಿ. ಎಂ ಇನ್ನೊಂದ್ ಸ್ವಲ್ಪ ಬರ್ಸ್ರಿ. N O P Q R S T U V W X Y Z ಅಂತ. ಓಕೆ, ಈಗ ನೋಡ್ರಿ, ಫಸ್ಟ್ ಟರ್ಮ್ ಯಾವ್ದೈತಿ ನಮ್ದು? ಎಫ್ ಅಂತ ಐತಿ. ಎಫ್ ಎಲ್ಲಿದ್ರಿ? ಎಫ್ ಇಲ್ಲಿ. ಓಕೆ, ಎಫ್ ಆದ ನಂತರ ನೆಕ್ಸ್ಟ್ ನಂಬರ್ ಯಾವ್ದೈತ್ರಿ? ಜೆ ಐತಿ. ಹಾಗಿದ್ರೆ ಎಫ್ ಗ ಜೆ ಗ ಡಿಫ್ರೆನ್ಸ್ ಎಷ್ಟೈತಿ ನೋಡ್ರಿ? 1 2 3 4. ಹಾಗಿದ್ರೆ ಎಫ್ ನಿಂದ ಜೆ ಗೆ ಎಷ್ಟಿದೆ ಅಂದ್ರೆ +4 ಇದೆ. ಏನಿದ್ರಿ? +4. ಹಾಗಿದ್ರೆ ಜೆ ಆದ ನಂತರ ನೆಕ್ಸ್ಟ್ ಎನ್. ಜೆ ಮತ್ತೆ ಎನ್ ಗ ಡಿಫ್ರೆನ್ಸ್ ಎಷ್ಟೈತಿ ನೋಡ್ರಿ? 1 2 3 4. ಹಾಗಿದ್ರೆ ಜೆ ದಿಂದ ಎನ್ ಗೆ ಎಷ್ಟು ಡಿಫ್ರೆನ್ಸ್ ಐತ್ರಿ? +4 ಡಿಫ್ರೆನ್ಸ್ ಐತಿ. ಕರೆಕ್ಟಾ? ಹಾಗಿದ್ರೆ ಎನ್ ದಿಂದ +4 ಮಾಡ್ರಿ ಮತ್ತೆ. 1 2 3 4. 1 2 3 4 ಮಾಡ್ರ ನೆಕ್ಸ್ಟ್ ಅಂಕಿ ಯಾವ್ದು ಬರುತ್ತೆ? +4. ಆರ್ ಇಸ್ ಬರುತ್ತೆ. ನೆಕ್ಸ್ಟ್ ನಮ್ ನಂಬರ್ ಯಾವ್ದೈತಿ? ಆರ್. ಹಾಗಿದ್ರೆ ನೆಕ್ಸ್ಟ್ ಆರ್ ಇಂದ +4 ಮಾಡ್ಬೇಕು. 1 2 3 4. ಆರ್ ಇಂದ +4 ಮಾಡಿದ್ರೆ ನಮ್ ಆನ್ಸರ್ ಯಾವ್ದು ಬರುತ್ತೆ? ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 6. ಓಕೆ, ಇಲ್ಲಿ ಏನ್ ಕೊಟ್ಟಾರ ನೋಡ್ರಿ? E = 5 ಅಂತ ಕೊಟ್ಟಾರ. ಪೆನ್ ಅಂದ್ರ 35 ಅಂತ ಕೊಟ್ಟಾರ. ಹಾಗಿದ್ರೆ ನಮ್ಗೆ ಫೈಂಡ್ ದ ಪೇಜ್ ದ ಎಷ್ಟು ಬರ್ತೈತಿ ಅಂತ ನಾವು ಕಂಡುಹಿಡಿಬೇಕು. ಓಕೆ, ಇಲ್ಲಿ ನೋಡ್ರಿ, ಫಸ್ಟ್ ABCD ಅನ್ನ ನೀವು ಬರ್ಕೊಂಡ್ಬಿಡ್ರಿ ಮತ್ತೊಂದ್ಸಲ. ABCDEFGHIJKLMNOPQRSTUVWXYZ ಅಂತ. ಓಕೆ, ಈಗ ಇದ್ರ ಮೇಲೆ ನಂಬರ್ ಬರೆದು ಬಿಡ್ತೇನೆ ನಾನು. ಎ ಅನ್ನೋದ 1ನೇ ನಂಬರ್ ಇರುತ್ತೆ, ಬಿ ಅನ್ನೋದು 2ನೇ ನಂಬರ್ ಇರುತ್ತೆ, ಸಿ 3 4 5 6 7 8 9 10 11 12 13. ನೆಕ್ಸ್ಟ್ ಎನ್ ಅನ್ನೋದು 14ನೇ ನಂಬರ್ ಇದೆ, 15 16 17 18 19 20 21 22 23 24 25 26. ಹಾಗಿದ್ರೆ ಟೋಟಲ್ ನಂಬರ್ ಆಫ್ ಆಲ್ಫಾಬೆಟಿಕ್ ಎಷ್ಟಾವ್ರೆ? 26. ನಮಗೆ ಏನಂದ್ರೆ ಪ್ರತಿಯೊಂದೊಂದು ಬಾಯ್ಪಟ್ಟ. ಫಾರ್ ಎಕ್ಸಾಂಪಲ್ ಟಿ ಎಷ್ಟನೇ ನಂಬರ್ ಐತೆ ಅಂದ್ರೆ 20, ಎಫ್ ಎಷ್ಟನೇ ನಂಬರ್ ಐತೆ ಅಂದ್ರೆ 6, ಕೆ ಎಷ್ಟ್ ನಂಬರ್ ಐತೆ ಅಂದ್ರೆ 11, ಪಿ ಎಷ್ಟ್ ನಂಬರ್ ಐತೆ ಅಂದ್ರೆ 16. ಅಂದ್ರೆ ಈಗ ಪ್ರತಿಯೊಂದೊಂದು ನಾವು ಪಟ ಹೇಳಕ್ ಬರ್ಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, ಫಸ್ಟ್ ಏನ್ ಕೊಟ್ಟಾರು? ಇ ಅಂದ್ರೆ 5 ಅಂತ ಕೊಟ್ಟಾರು. ಹಾಗಿದ್ರೆ ಇ ಅನ್ನೋ ನಂಬರ್ ಎಷ್ಟ್ ನಂಬರ್ ಐತ್ರಿ? ನಮ್ದ 5 ನಂಬರ್ ಐತಿ. ಹಾಗಿದ್ರೆ ಇ = ಎಷ್ಟಾಯ್ತ್ರಿ? 5 ಆಯ್ತು. ಕರೆಕ್ಟ್. ನೆಕ್ಸ್ಟ್ ಏನ್ ಕೊಟ್ಟಾರ? ಪೆನ್ ಅಂತ ಕೊಟ್ಟಾರ. PEN ಅಂತ ಕೊಟ್ಟಾರ. P+E+N ಅಂತ. ಹಾಗಿದ್ರೆ ಪಿ ದ ನಂಬರ್ ಎಷ್ಟ್ರಿ? 16 ಪ್ಲಸ್ ಇ ನಂಬರ್ ಎಷ್ಟ್ರಿ? 5. ನೆಕ್ಸ್ಟ್ ಎನ್ ನಂಬರ್ ಎಷ್ಟು? ಎನ್ 14. ಸೊ ಈಗ ನೆಕ್ಸ್ಟ್ ಏನಂದ್ರಿ, ಇವ್ನು 3 ಅನ್ನ ಈಕ್ವಲ್ ಮಾಡ್ರಿ. 14 ಪ್ಲಸ್ 16 10 20 20 35. 30 ಪ್ಲಸ್ 5 35 ಆಗುತ್ತೆ. ಇವನ್ನೆಲ್ಲವನ್ನ ಕೂಡಿಸಿದ್ರೆ ಎಷ್ಟು ಬರುತ್ತೆ? ಆನ್ಸರ್ 35 ಬರುತ್ತೆ. ನೆಕ್ಸ್ಟ್ ನಮಗೆ ಎತ್ತರದ ಕಂಡಿಡಿ ಅಂದ್ರೆ ಪೇಜ್ ಕಂಡಿಡಿ ಅಂದ್ರೆ PAG. ನೋಡ್ರಿ, ಪಿ ಅಂದ್ರೆ ಎಷ್ಟಿದೆ? 16 ಇದೆ. ಎ ಅಂದ್ರೆ 1 ಇದೆ. ಆಮೇಲೆ ಜೆ ಅಂದ್ರೆ ಎಷ್ಟಿದೆ? 7 ಇದೆ. ಫಸ್ಟ್ ಇ ಅಂದ್ರೆ 5 ಇದೆ. ನೋಡ್ರಿ, 16 ಪ್ಲಸ್ 1 17, 17 ಪ್ಲಸ್ 7 17, 18 19 20 21 22 23 24.
24 ಪ್ಲಸ್ 5 29. 29 ಇಸ್ ರೈಟ್ ಆನ್ಸರ್. ಏನ್ ಮಾಡ್ಕೊತ ಹೋಗ್ಯಾರ ಅಂದ್ರಿ, ಕೊಟ್ಟಂತ ಅಲ್ಫಾಬೆಟ್ ಅನ್ನ ಕೂಡಿಸಿದಾರೆ, ಅದರ ಅಂಕಿಗಳ ಮ್ಯಾಗ ಪ್ರತಿಯೊಂದನ್ನು ಕೂಡಿಸಿದಾರೆ. ಸೊ ಕೂಡಿಸಿದ್ರೆ ಕರೆಕ್ಟ್ ಆನ್ಸರ್ ಬರುತ್ತೆ. ಹಾಗಿದ್ರೆ ಇದರ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 29 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. Question number is 7. The ratio of the two number is 4:5 and their LCM is 60 and find the HCF ಅಂತ ಹೇಳ್ಕೊಟ್ಟಾರ. ಈಗ ಏನ್ ಮಾಡೋದಂದ್ರಿ, ಅವ್ರ 2 ನಂಬರ್ ಗಳನ್ನ ಕೊಟ್ಟಿದ್ದಾರೆ ರೇಷಿಯೋದಾಗ. ಯಾವ್ಯಾವ ಕೊಟ್ಟಾರ್ರಿ, 4 ಮತ್ತು 5 ಅಂತ ಕೊಟ್ಟಾರ. ಓಕೆ, ಇದ್ರ LCM ಕೂಡ ಕೊಟ್ಟಿದ್ದಾರೆ. ಇದ್ರ LCM ಎಷ್ಟೈತ್ರಿ, 60 ಅಂತ ಇದೆ. ನಾವೇನ್ ಮಾಡ್ಬೇಕಂದ್ರಿ, ಫಾರ್ ಎಕ್ಸಾಂಪಲ್ ನಮ್ದ 2 ಮತ್ತು 3 LCM ಬೇಕಾಗಿತ್ತು ಅಂತ ಹೇಳಿ ಹೆಂಗ್ ಕಂಡು ಹಿಡಿತೀರಿ, 2 1 2, ಇದು 3 ಹೆಂಗಿದ್ದಂಗ್ ಬರೀತೀರಿ. ನೆಕ್ಸ್ಟ್ 3 1 3, 3 2 6. ಅದೇ ತರ 4 ಮತ್ತು 5 ನಮ್ಗೆ LCM ಬೇಕಾಗಿತ್ತು ಅಂತ ಅನ್ಕೊ. 4 ಮತ್ತು 5, 2 2 4, 5 ಹೆಂಗಿದ್ದಂಗ್ ಬರ್ರಿ. ನೆಕ್ಸ್ಟ್ 2 1 2, 5 ಹೆಂಗಿದ್ದಂಗ್ ಬರ್ರಿ. ನೆಕ್ಸ್ಟ್ 5 5 1 5, 2 2 4, 4 5 10. ಹಾಗಿದ್ರ 4 ಮತ್ತು 5 LCM ಎಷ್ಟು ಅಂದ್ರಿ, 20. ಮತ್ತೆ ಇನ್ನೊಂದು ನೆನ್ಪಿಟ್ಕೋರಿ, ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಅವಿಭಾಜ್ಯ ಸಂಖ್ಯೆಗಳ LCM ಬೇಕಾಗಿತ್ತಂದ್ರೆ ಡೈರೆಕ್ಟ್ ಇಂಟು ಮಾಡ್ರೆ ಆನ್ಸರ್ ಸಿಗ್ತದೆ. ಇವೆರಡು ಏನಂದ್ರು, ಈಗ ಫಾರ್ ಎಕ್ಸಾಂಪಲ್ ನಿಂಗ 4 ಮತ್ತು 5 ಎರಡು ಯಾವ ಒಂದ ಮಗ್ಯಾಗಿಲ್ಲ. ಸೊ ಒಂದ ಮಗ್ಯಾಗಿಲ್ಲ ಆದ್ರೆ ಅವ್ನ 2 ಇಂಟು ಮಾಡಿಬಿಡು, ಡೈರೆಕ್ಟ್ ಏನಾಗುತ್ತೆ ನಮ್ಗ ಆನ್ಸರ್ ಸಿಕ್ಸ್ಬಿಡುತ್ತೆ. ಇಂಟು ಮಾಡಿದ್ರೆ ಡೈರೆಕ್ಟ್ ಆನ್ಸರ್ ಸಿಗುತ್ತೆ. ಈಗ 4 5 20 ಮಾಡ್ರೂ ಒಂದರಿ, ಫಾರ್ ಎಕ್ಸಾಂಪಲ್ ಈ ತರ ಬಿಡಿಸ್ಕೊಂಡ್ರು ಕೂಡ ಆನ್ಸರ್ ನಮ್ಗೆ ಸೇಮ್ ಬರ್ತೈತಿ. ಈ 20 ಅನ್ನೋದು ಏನೈತ್ರಲ್ಲ, ಇದ LCM ಕರೆಕ್ಟ್. ಈ LCM ದ ಭಾಗ ಎಷ್ಟು ಕೊಟ್ಟಾರ ಅಂದ್ರ ಅವ್ರು ನಮ್ಗ ಎಷ್ಟು ಕೊಟ್ಟಾರ್ರಿ, 60 ಕೊಟ್ಟಿದ್ದಾರೆ. LCM ದ ಭಾಗ ಎಷ್ಟು ಕೊಟ್ಟಾರ, 60 ಕೊಟ್ಟಿದ್ರು. ಹಾಗಿದ್ರೆ 20 ಎಷ್ಟಲೇ 60 ರೀ, 23 60. ಹಾಗಿದ್ರೆ 5 3 ಎಷ್ಟ್ರಿ, 5 3 15. ಹಾಗಿದ್ರೆ 4 3 ಎಷ್ಟು, 4 3 12. ನಮಗೆ ಏನ್ ಕಂಡಿಡಿ ಅಂದರು, HCF ಅನ್ನ ಕಂಡಿಡಿ ಅಂದರು. ಹಾಗಿದ್ರೆ ನಾವೇನ್ ಮಾಡ್ಬೇಕಂದ್ರೆ ಈಗ ಇವೆರಡು ಅಂಕಿ ಅದ HCF ಅನ್ನ ಕಂಡಿಡಿ. 12 ಮತ್ತು 15 HCF. ಫಸ್ಟ್ ಗಾಗಿ 2 ಬಗ್ಗೆ ಬರಂಗಿಲ್ಲ, ಯಾಕಂದ್ರೆ ಒಂದು ಬೆಸ ಸಂಖ್ಯೆ ಇದೆ, ಒಂದು ಸಮ ಸಂಖ್ಯೆ ಇದೆ. ಸೊ ಅದಕ್ಕಾಗಿ 3 ನೋಡ್ರಿ, 3 4 12, 3 5 15. ಓಕೆ, ನೆಕ್ಸ್ಟ್ ಏನಾಗಲ್ಲ ಅಂದ್ರೆ ಇವು ಎರಡು ಯಾವ ಒಂದ್ರ ಮಗ್ಯ ಬಿಟ್ರೆ ಯಾವ ಬೇರೆ ಮಗ್ಯ ಇಲ್ಲ. ಸೊ ಅದಕ್ಕಾಗಿ ಇದರ HCF ಎಷ್ಟಾಗತ್ತಂದ್ರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 3 ಇಸ್ ದ HCF of this number. 3 is the right answer. Okay, next question. Question number 8. 7/10 equal to percentage ದಾಗ ಕಂಡಿಡಿ ಅಂದ್ರ. ಓಕೆ, ಪರ್ಸೆಂಟೇಜ್ ಅಂದ್ರೆ ಎಷ್ಟಕ್ಕೆ ಸಮ ರೀ, 100 ಕ್ಕೆ ಸಮ ಅಂತ ನಮ್ಗೆ ಗೊತ್ತು. ಓಕೆ, ಏನ್ ಮಾಡ್ಬೇಕಂದ್ರಿ, ಪರ್ಸೆಂಟೇಜ್ ಅನ್ನ 100 ಇತ್ತಂದ್ರ 7/10 ನಮಗ್ 10 ಐತಲ್ರಿ. ಇದರ ಆನ್ಸರ್ ಎಷ್ಟು ಬರುತ್ತಂದ್ರೆ 70 ಆನ್ಸರ್ ಬರುತ್ತೆ. ಸೊ ಹೆಂಗಂದ್ರಿ, ಫಾರ್ ಎಕ್ಸಾಂಪಲ್ ನಮ್ಗೆ ಈಗ ಯಾವ್ದಾದ್ರು ಪರ್ಸೆಂಟೇಜ್ ಬೇಕೈತಿ. ನಾ ಈಗ ಹೇಳಿದ ಪ್ರಕಾರ ಈಗ 100% ನಮ್ಗ 70 ಬೇಕಾಗಿದ್ರು 70ನ ಬರುತ್ತೆ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ 10% ಎಷ್ಟ್ರಿ, 70. ಇದಕ್ಕೆ 10 ಕ ಇಂಟು 7 ಮಾಡ್ರೆ 70ನ ಬರುತ್ತೆ. ಈಗ ಏನ್ ಮಾಡ್ಬೇಕಂದ್ರಿ, 10 ಐತಲ್ಲ, ಈ 10 ದ 0 ಪಾಯಿಂಟ್ ಈಚೆಗಡೆ ಕೊಟ್ಟಂದ್ರಿ, ಒಂದು ಪಾಯಿಂಟ್ ಅನ್ನ ಕೊಟ್ಟಿದ್ರೆ 0 ಬಾದಕ್ಕೆ ಒಂದು ಪಾಯಿಂಟ್ ಕೊಟ್ಟಂದ್ರೆ ಇಲ್ಲೊಂದು 0 ಬರುತ್ತೆ. ಓಕೆ, ಹಾಗಿದ್ರೆ ಆನ್ಸರ್ ಎಷ್ಟಾಗುತ್ತೆ, ಇದು 70/1 ಆಗುತ್ತೆ. ಹಾಗಿದ್ರೆ ಒಂದ್ ಅಂದ್ರೆ ವ್ಯಾಲ್ಯೂ ಇರಂಗಿಲ್ಲ, ಒಂದನ್ನ ಎಷ್ಟಿಂದ ಭಾಗಿಸಿದ್ರು ಆನ್ಸರ್ ಸೇಮ್ ಬರುತ್ತೆ. ಹಾಗಿದ್ರೆ ಇದ್ರ ಆನ್ಸರ್ ಎಷ್ಟು ಬರುತ್ತೆ, 70%. ಫಾರ್ ಎಕ್ಸಾಂಪಲ್ ಈಗ 700 ಐತಂತ, 700 ನನಗೆ 10 ಭಾಗ ಬೇಕಾಗಿ, 700 10 ಬೇಕಾಗಿ. ಈಗ ಒಂದು ಪಾಯಿಂಟ್ ಕೊಟ್ಟ ನಂತರ ಏನಾಯ್ತ್ರಿ, ಇಲ್ಲಿ ಮತ್ತೊಂದು 0 ಆಯ್ತು. ಹಾಗಿದ್ರೆ ಅವಾಗ ಆನ್ಸರ್ ಎಷ್ಟು ಬರುತ್ತೆ, ಓನ್ಲಿ 7 ಇದ್ದಾಗ 70 ಬತ್ತು, 700 ಇದ್ದಾಗ 7000. ಓಕೆ, ಕ್ಲಿಯರ್. ಹಾಗಿದ್ರೆ ಇದ್ರ ಆನ್ಸರ್ ಎಷ್ಟ್ರಿ, 70% ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 9. HCF ಕಂಡಿಡಿದ ಇದೇ ಒಂದು ಲೆಕ್ಕ ಇದು. ಮತ್ತೊಂದು ನೋಡ್ರಿ ಸೇಮ್, ಇದು ಒಂದ ಕ್ವಶನ್ ಪೇಪರ್ ದಾಗ ಕೇಳಿದಾರೆ. ಮತ್ತ 12 18 24 ನನಗೆ ಏನ್ ಬೇಕಾಯ್ತ್ರಿ, HCF ಬೇಕಾಯ್ತು ಅಂತ ನೋಡಿ. ಎಲ್ಲ ಸಮ ಸಂಖ್ಯೆನ ಅದಾವ. ಸೊ ಹಾಗಿದ್ರೆ 2ರಿಂದ ನಾವು ಭಾಗ ಮಾಡ್ಬೋದು. 2 6 12, 2 9 18, 2 1 2 2. ನೆಕ್ಸ್ಟ್ ಹಾಗೆ ನೋಡ್ರಿ 3ರಿಂದ ಮಾಡ್ಬೋದು. 3 2 3 3 3 4. ಈಗ ನೆಕ್ಸ್ಟ್ ಯಾವ ಕೂಡ ಒಂದ ಮಗ್ಯಾಗಿಲ್ಲ. ಇನ್ನ LCM ಕಂಡುಹಿಡಿದಿತ್ತಂದ್ರೆ ನಾನು ನೆಕ್ಸ್ಟ್ ಮಾಡ್ಕೋತ ಹೋಗ್ಬೋದು. ಬಟ್ 3 ಅನ್ನೋದು ಏನಿದೆ, ಬೆಸ ಸಂಖ್ಯೆ ಇದೆ. ಬಟ್ 3 ಅಂಕಿಗಳು ಯಾವ ಒಂದು ಮಗ್ಯಾಗಿಲ್ಲ, ಒಂದನ್ನ ಮಗ್ಯಾಗ ಬಿಟ್ಟ.
ಸೊ ಅದಕ್ಕಾಗಿ 3 ಎಡ್ಲೆ 6 ಎಚ್ ಸಿ ಎಫ್ ಎಷ್ಟು ಬತ್ರ ಹಂಗಾರ ಎಚ್ ಸಿ ಎಫ್ 6 is the right answer. Option C 6 is the right answer. Okay, next question. Okay, ಇದು ಇಂಪಾರ್ಟೆಂಟ್ ರೀ, ಇದ್ರ ಲಕ್ಷ ಕೊಟ್ಟು ನೋಡಿ ಸ್ವಲ್ಪ. 2 into 2x plus 2 into 2x plus 3 bracket complete minus 4 x minus 5 minus of x plus 2 equal to 3 ಅಂತ ಹೇಳಿ ಕೊಟ್ಟಾರ. ನಮಗೆ ಏನ್ ಮಾಡೋದಂದ್ರೆ ಎಕ್ಸ್ ಬೆಲೆಯನ್ನ ನಾವು ಫೈಂಡ್ ಮಾಡ್ಬೇಕ್ರಿ. ಯಾವ್ದ್ರ ಬೆಲೆ ಕಂಡು ಹಿಡಿಬೇಕ್ರಿ? ಎಕ್ಸ್ ಬೆಲೆಯನ್ನ ನಾನು ಕಂಡು ಹಿಡಿಬೇಕಾಗಿತ್ತು. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಅಂದ್ರ ಫಸ್ಟ್ ಏನ್ ಮಾಡ್ರಂದ್ರ 2 ಅನ್ನ ಹೊರಗಿದ್ದಾನ ಇವು ಎಲ್ಲಕ್ಕೂ ಇಂಟು ಮಾಡು. 2 into x 2 into 2x ಎಷ್ಟಾಗತ್ತ 4x. ನೆಕ್ಸ್ಟ್ ನೋಡಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 3 ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಮೈನಸ್ 4 ಇಂಟು ಎಕ್ಸ್ 4x. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 4 5 10. ನೆಕ್ಸ್ಟ್ ಮೈನಸ್ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 3 ಅಂತ ಬಂತು. ಓಕೆ, ನೆಕ್ಸ್ಟ್ ನೋಡ್ರಿ ಇಲ್ಲಿ ಈ ಎಕ್ಸ್ ಟರ್ಮ್ ಏನವಲ್ಲ ಒಂದ್ ಸೈಡ್ ಮಾಡ್ಕೊರಿ, ಆಮೇಲೆ ಕಾನ್ಸ್ಟೆಂಟ್ ಟರ್ಮ್ ಗಳನ್ನ ಒಂದ್ ಸೈಡ್ ಮಾಡ್ಕೊರಿ. ಅದಕ್ಕಿಂತ ಮುಂಚಿತವಾಗಿ ಪ್ಲಸ್ 4x ಮೈನಸ್ 4x ಗೆಟ್ ಕ್ಯಾನ್ಸಲ್ ಆಗುತ್ತೆ. ಹಾಗಿದ್ರೆ ನಮ್ದು ಎಕ್ಸ್ ಟರ್ಮ್ ಏನಿದ್ರೆ ಒಂದ ಉಳಿದ್ರಿ. ಈ ಮೈನಸ್ ಎಕ್ಸ್ ಅನ್ನ ಏನ್ ಮಾಡೋಣ ಅಂದ್ರೆ ಈ ಕಡೆ ಕಳಿಸ್ಬೋದು. ನೋಡ್ರಿ ಇಲ್ಲಿ 6 ಅನ್ನ ಆಸ್ ಇಟ್ ಇಸ್ ಯಾವ ತರ ಇದ್ದದ್ ಸೇಮ್ ಬರೀತಾನೆ. ಪ್ಲಸ್ 20 ಪ್ಲಸ್ 2 ಈ ಪ್ಲಸ್ 3 ಇದ್ದಿದ್ದು ಈ ಕಡೆ ಬರ್ಬೇಕಾರ ಏನಾಗುತ್ತೆ ಅಂದ್ರೆ ಮೈನಸ್ 3 ಆಗುತ್ತೆ. ಈ ಮೈನಸ್ ಎಕ್ಸ್ ಇದ್ದಿದ್ದು ಈ ಕಡೆ ಹೋಗ್ಬೇಕಾರ ಲೆಫ್ಟ್ ಸೈಡ್ ಹೋಗ್ಬೇಕಾರ ಎಕ್ಸ್ ಆಗುತ್ತೆ. ಏನಾಗುತ್ತೆ ಎಕ್ಸ್ ಆಗುತ್ತೆ. ಓಕೆ, ಹಾಗಿದ್ರೆ 20 ಪ್ಲಸ್ 6 26 ಪ್ಲಸ್ 2 ಮೈನಸ್ 3 ಈಕ್ವಲ್ ಟು ಎಕ್ಸ್. 26 ಪ್ಲಸ್ 2 28 ಮೈನಸ್ 3 ಈಕ್ವಲ್ ಟು ಎಕ್ಸ್. 28 ದಾಗ 3 ಕಳೆದ್ರೆ ಎಷ್ಟು ಬರ್ತದೆ 25. ಹಾಗಿದ್ರ ನಮ್ದು ಎಕ್ಸ್ ಈಕ್ವಲ್ ಟು ವ್ಯಾಲ್ಯೂ ಎಷ್ಟು ಬರ್ತದೆ 25 ಇಸ್ ದ ರೈಟ್ ಆನ್ಸರ್. 25 ಅನ್ನೋ ಆಪ್ಷನ್ ಎಲ್ಲಿದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 25 is the ರೈಟ್ ಆನ್ಸರ್. ಹಾಗಿದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬರ್ತದೆ 25. ಓಕೆ, ನೆಕ್ಸ್ಟ್. ಓಕೆ ನೋಡ್ರಿ, ಇಲ್ಲಿವರೆಗೆ ಏನ್ ಮಾಡ್ಯಾವ ಅಂದ್ರೆ 10 ಕ್ವಶನ್ ಅನ್ನ ಡಿಸ್ಕಷನ್ ಮಾಡಿದೇವ್ರಿ ಇಲ್ಲಿ ಕ್ಲಾಸ್ದಾಗ, ಇವತ್ತಿನ ಕ್ಲಾಸ್ದಾಗ. ಸೊ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರ ಮುಂದಿನ ಕ್ಲಾಸ್ದಾಗ ಮತ್ತೊಂದು ಕ್ವಶನ್ ಪೇಪರ್ ಅಲ್ಲಿ ಬಿದ್ದಂತ ಕ್ವಶನ್ ಗಳನ್ನ ಡಿಸ್ಕಷನ್ ಮಾಡೋಣ ಅಂತ. ಇವತ್ತಿನ ಕ್ಲಾಸ್ ಎಲ್ಲರಿಗೂ ತಿಳಿದಿತ್ತು ಅಂತ ಅನ್ಕೊಂತೀನಿ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೂ ಕೂಡ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ, ಮತ್ ನಾವು ಕಮೆಂಟ್ ಅಲ್ಲಿ ಕ್ಲಿಯರ್ ಮಾಡ್ತೀವಿ, ಅಥವಾ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಮ ಡೌಟ್ ಅನ್ನ ನಾನು ಕ್ಲಿಯರ್ ಮಾಡಕ ಹೆಲ್ಪ್ ಮಾಡ್ತೀನಿ. ಓಕೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್.